ಏನು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ ಮಳೆ ಎಲ್ಲ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಕೂಡ ಹರಡೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಇಲಾಖೆಯ ವತಿಯಿಂದ ಏನು ಸರ್ಕಾರ ನಮಗೆ ನಿರ್ದೇಶನ ನೀಡಿದೆ ಅದರಂತೆ ನಾವು ಈಗ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ವಹಿಸಿದ್ದೇವೆ. ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗೆ ಇಲ್ಲಿಯವರೆಗೆ 29 ಡೆಂಗು ಪ್ರಕರಣಗಳು, ಜನವರಿಯಿಂದ ಇಲ್ಲಿಯವರೆಗೆ 29 ಡೆಂಗು ಪ್ರಕರಣಗಳು ವರದಿಯಾಗಿದೆ. ಅದಕ್ಕೆ ನಮ್ಮ ಇಲಾಖೆಯ ವತಿಯಿಂದ ರೆಗ್ಯುಲರ್ ಆಗಿ ಮಾನಿಟರ್ ಮಾಡುವಂಥದ್ದು, ಸರ್ವೆಲೆನ್ಸ್ ಮಾಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಲಾರ್ವಾ ಸರ್ವೆಯನ್ನು ಕೂಡ ಹಳ್ಳಿಗೆ ನಮ್ಮ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು, ನಮ್ಮನ್ನು PSCOಸು, HIOಸು ಎಲ್ಲ ಕ್ಷೇತ್ರ ಮತ್ತು LHPಸು ಎಲ್ಲರೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಏನಂದರೆ ಸಿಟಿಯಲ್ಲಿ ಅರ್ಬನ್ನಲ್ಲಿ ಮೊದಲನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ ಮನೆ ಭೇಟಿ ಮಾಡಿ ಲಾರ್ವಾ ಸರ್ವೆ ಮಾಡೋವಂಥದ್ದು, ಅಂದರೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ಐಡೆಂಟಿಫೈ ಮಾಡಿ ಅದರಲ್ಲಿ ಲಾರ್ವಾ ಏನಾದರೂ ಇದ್ದರೆ, ಸೊಳ್ಳೆ ಮರಿಗಳೇನಾದರೂ ಇದ್ದರೆ ಅದನ್ನು ನಾಶ ಮಾಡುವಂಥದ್ದನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಹಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಹೋದಂಥ ಸಂದರ್ಭದಲ್ಲಿ ಈ ಒಂದು ಲಾರ್ವಾ ಸರ್ವೆಯನ್ನು ಕ್ವಾಲಿಟಿಯಾಗಿ ನೋಡಿ, ಏನಂದರೆ ಎಲ್ಲೂ ಕೂಡ ಈ ಒಂದು ಸೊಳ್ಳೆ ತಾಣಗಳೇನಾದರೂ ಇದ್ದರೆ ಅದನ್ನು ನಾಶಪಡಿಸಬೇಕು ಅಂತ ಈಗಾಗಲೇ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತು ಏನಾದರೂ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಫ್ಲೂ ಹರಡುವಂಥದ್ದು ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಅಗತ್ಯ ಮಾತ್ರೆಗಳು, ಅದಕ್ಕೆ ಬೇಕಾಗುವಂಥ ಔಷಧಿಗಳನ್ನು ಸರಬರಾಜು ಇಟ್ಕೋಬೇಕು ಅಂತಲೂ ಕೂಡ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಈಗ ಅಗತ್ಯ ಕ್ರಮಗಳನ್ನ ಕೂಡ ವಹಿಸಿದ್ದೀವಿ. ಜೊತೆಗೆ ಏನು ಅಗತ್ಯಕ್ಕೆ ತಕ್ಕಂತೆ ನಮಗೆ ಔಷಧಿ ಕೂಡ ಸರಬರಾಜು ಆಗ್ತಾ ಇದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ರೇಬಿಸ್ ವ್ಯಾಕ್ಸಿನ್ಸು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ. ಮತ್ತು ಹಾವು ಕಡಿತ ಪ್ರಕರಣಗಳು ಈ ಸಂದರ್ಭದಲ್ಲಿ ವರದಿಯಾಗೋ ಚಾನ್ಸಸ್ ಇರೋದ್ರಿಂದ ಅದಕ್ಕೂ ಕೂಡ ಅಗತ್ಯವಾಗಿ ಬೇಕಾಗುವಂಥ ASV ಏನಂದರೆ ವಿಷ ನಿರೋಧಕ ಔಷಧಿಯನ್ನು ಕೂಡ ನಮ್ಮ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಅಗತ್ಯ ಇಟ್ಕೊಳ್ಳೋದಕ್ಕೆ ಕೂಡ ನಾವು ಈಗ ಆಲ್ರೆಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಈಗ ಬೇರೆ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಮತ್ತು ಬೇರೆ ವರದಿ ಆಗ್ತಿರುವಂಥದ್ರಲ್ಲಿ ಕೋವಿಡ್ ಪ್ರಕರಣಗಳು ಬೇರೆ ಜಿಲ್ಲೆಯಲ್ಲಿ ಒಂದು 2 ಜಿಲ್ಲೆಯಲ್ಲಿ ವರದಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ನಾವು ಅದಕ್ಕೆ ಅಗತ್ಯ ಕ್ರಮವನ್ನು ವಹಿಸಬೇಕು ಅಂತ ನಿನ್ನೆ ಮಾನ್ಯ ಆರೋಗ್ಯ ಸಚಿವರು ನಮಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದರು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ N95 ಮಾಸ್ಕ್ ಇರ್ಬೋದು, PPE ಕಿಟ್ ಇರ್ಬೋದು, AAA ಮಾಸ್ಕ್ ಇರ್ಬೋದು, ದಸ್ತಾನಿದೆ, ಯಾವುದೇ ಕೊರತೆ ಇಲ್ಲ. ಜೊತೆಗೆ ನಾವೀಗ ಆಲ್ರೆಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಾವು ಅಗತ್ಯವಾಗಿ ಏನಾದರೂ ಈ ಥರ ಕೋವಿಡ್ ಪ್ರಕರಣಗಳು ವರದಿಯಾದರೆ ಅಡ್ಮಿಷನ್ ಮಾಡೋದಕ್ಕೆ ಕೂಡ ನಾವು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಜೊತೆಗೆ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಬೆಡ್ಗಳನ್ನ ಮೀಸಲಿರೋದಕ್ಕೆ ನಾವೀಗ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಅಂದರೆ ನಮಗೇನು ನಮ್ಮ ಇಲಾಖೆ ವತಿಯಿಂದ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನು ನಾವು ಮಾಡ್ಕೊಂಡಿದ್ದೀವಿ. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗ ನಮ್ಮದು ಸರ್ಕಾರದ ವತಿಯಿಂದ ಉಚಿತವಾಗಿ ಸ್ಟೆಮಿ ಪ್ರೋಗ್ರಾಮ್ ಅಂತ ಮಾಡ್ತಾಯಿದ್ದೀವಿ. ಏನು ಈ ಹಿಂದೆ ತಾವೆಲ್ಲರೂ ನೋಡ್ದ ಹಾಗೆ ಈ ಒಂದು ಏನಂದರೆ ಹಾರ್ಟ್ ಅಟ್ಯಾಕಿಂದ ಸಾವು ಸಂಭವಿಸಿದಂಥ ಪ್ರಕರಣಗಳು ವರದಿಯಾಗೋ ಹಿನ್ನೆಲೆಯಲ್ಲಿ ಈಗ ಸ್ಟೆಮಿ ಪ್ರೋಗ್ರಾಮು 2-3 ವರ್ಷದ ಹಿಂದೆಯಿಂದಲೂ ಕೂಡ ಅದು ನೆಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಲಿ ಈ ಒಂದು ಪ್ರೋಗ್ರಾಮು ನಡೀತಾ ಇದೆ. ಉಚಿತವಾಗಿ ಯಾರಾದರೂ ಆ ಥರ ಪೇಷಂಟ್ಸ್ ಏನಂದರೆ ಹಾರ್ಟಿನ ಸಂಬಂಧಿತ ಏನಾದರೂ ಪ್ರಾಬ್ಲಮ್ ಆಗಿ ಬಂದ ತಕ್ಷಣ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು, ಜೊತೆಗೆ ಅವ್ರನ್ನ ಉಚಿತವಾಗಿ ನಮ್ಮ ಜಯದೇವ ಇನ್ಸ್ಟಿಟ್ಯೂಟಿಗೆ ಅವ್ರ ಜೊತೆ ಅಲ್ಲಿನ ತಜ್ಞ ವೈದ್ಯರ ಜೊತೆ ಕೋಆರ್ಡಿನೇಷನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈಗ ಡಯಾಲಿಸಿಸ್ ಕಾರ್ಯಕ್ರಮ ಸರ್ಕಾರದ ಒಂದು ಕನಸಿನ ಯೋಜನೆಯಾಗಿದ್ದು ಅದರ ಪ್ರಕಾರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 207 ಈ ಒಂದು ಪೇಷಂಟ್ಸ್ ಉಚಿತವಾಗಿ ಡಯಾಲಿಸಿಸ್ನ ಪಡಿತಾ ಇದ್ದಾರೆ. ಸುಮಾರು 2478ಕ್ಕೂ ಹೆಚ್ಚು ಡಯಾಲಿಸಿಸ್ ಇದಾಗ್ತಾಯಿದೆ, ಸೈಕಲ್ಸ್ ಆಗ್ತಾ ಇರುವಂಥದ್ದು. ಈಗ ಅಗತ್ಯವಾಗಿ ಈಗ ಮತ್ತೆ ನಾವು ಒಂದು ಮಿಷನ್ ಅಗತ್ಯತೆ ಇದೆ ಅಂತ ನಾವು ಈಗ ಆಲ್ರೆಡಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ನಾವು ಬರೆದಿದ್ದೀವಿ. ಅವರು ತಕ್ಷಣ ನಮಗೆ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಗೃಹ ಆರೋಗ್ಯ ಯೋಜನೆ ಅಡಿಯಲ್ಲಿ 14
ಅಗತ್ಯ ಅಂದರೆ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅದನ್ನು ಸ್ಕ್ರೀನಿಂಗ್ ಮಾಡಿ 30 ವರ್ಷ ಮೇಲ್ಪಟ್ಟಂಥವ್ರಿಗೆ ಈ ಒಂದು ಸ್ಕ್ರೀನಿಂಗ್ ಮಾಡಿ 14 ಕಾಯಿಲೆಗಳು, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಕಾಯಿಲೆಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಕೂಡ ನಮ್ಮ ಏನು ಇಲಾಖೆಯ ವತಿಯಿಂದ ಆಗ್ತಾ ಇದೆ. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಂಬಾಕು ನಿಯಂತ್ರಣ ಅಡಿಯಲ್ಲಿ ಏನಂತ ಅಂದರೆ ಶಾಲೆಗಳಲ್ಲಿರ್ಬೋದು, ಕಾಲೇಜಸ್ಸಲ್ಲಿರ್ಬೋದು ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ IEC ಆ್ಯಕ್ಟಿವಿಟೀಸ್ನ ನಾವು ಹೆಚ್ಚು ಮಾಡ್ತಾ ಇದ್ದೀವಿ. ಜೊತೆಗೆ ಆ ಥರದ್ದು ಏನಾದ್ರು ವೈಲೇಷನ್ ಆಗಿದೆ, ಕೋಪ್ತಾ ಕಾಯ್ದೆ ವೈಲೇಷನ್ ಆಗಿದ್ರೆ ಅಂಥವ್ರಿಗೆ ಫೈನನ್ನು ಕೂಡ ಕಲೆಕ್ಟ್ ಮಾಡುವಂಥದ್ದು. ಜೊತೆಗೆ ಶಾಲೆ ಕಾಲೇಜುಗಳಲ್ಲಿ ಇದನ್ನ ಬಗ್ಗೆ ಅವೇರ್ನೆಸ್ ಮಾಡುವಂಥದ್ದು, ಚರ್ಚಾ ಸ್ಪರ್ಧೆ ಮಾಡುವಂಥದ್ದು, ಅವ್ರಿಗೆ IEC ಆ್ಯಕ್ಟಿವಿಟೀಸ್ನ ಕೂಡ ನಾವು ನಮ್ಮ ಜಿಲ್ಲೆಯ ವತಿಯಿಂದ ಆ ಒಂದು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕೋಶದವರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ ಈಗ ಹೆಚ್ಚು ಗಮನ ಹರಿಸಿರೋದ್ರಿಂದ ಈಗ ನಮ್ಮ ಇನ್ಫ್ಯಾಂಟ್ ಮಾರ್ಟಾಲಿಟಿನೂ ಕೂಡ ಅಂದರೆ 1 ವರ್ಷದ ಶಿಶುವಿನ ಮರಣಗಳು ಕೂಡ ಕಡಿಮೆ ಆಗಿದೆ. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ 9.55% ಇರುವಂಥದ್ದು, 14% ರಾಜ್ಯದಲ್ಲಿ ಇರುವಂಥದ್ದು. ಜೊತೆಗೆ MMR ಕೂಡ ಅದ್ರ ಬಗ್ಗೆ ತಾಯಿ ಮರಣವನ್ನು ಕೂಡ ಅದನ್ನು 0 ಮಾಡಬೇಕು ಅನ್ನೋ ಆ ಹಿನ್ನೆಲೆಯಲ್ಲಿ ಇವಾಗ ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಕೆಲಸ ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ನಾವು ಸೂಚನೆಗಳನ್ನ ನೀಡಿದ್ದೇವೆ. ಜೊತೆಗೆ ಜಿಲ್ಲೆಯಲ್ಲಿ ಪೌಷ್ಟಿಕ ಮಕ್ಕಳ ಪಾಲನಾ ಕೇಂದ್ರ NRCನೂ ಕೂಡ ನಾವು ನಡೀತಾ ಇದೆ. ಅದೇನಂತ ಅಂದರೆ ಮಕ್ಕಳಿಗೆ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಏನು ತೂಕ ಕಡಿಮೆ, ಅತ್ಯಂತ ತೂಕ ಕಡಿಮೆ ಇರುವಂಥ ಮಕ್ಕಳಿಗೆ, ಅಪೌಷ್ಟಿಕ ಮಕ್ಕಳಿಗೆ ಅಂಥವ್ರನ್ನ ಅಡ್ಮಿಷನ್ಸ್ ಮಾಡಿ ಸುಮಾರು 21 ದಿವಸ ಅವರಿಗೆ ಆರೈಕೆಯನ್ನು ಮಾಡುವಂಥದ್ದು. ಅಲ್ಲಿನ ಪೋಷಕರಿಗೂ ಕೂಡ ಸರ್ಕಾರದ ವತಿಯಿಂದ 309 ಪರಿಹಾರ ಭತ್ಯೆ ಅಂತ ನೀಡುವಂಥದ್ದನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಇನ್ನು ನಿಯಮಿತವಾಗಿ 2 ಬಾರಿ ಅಂಗನವಾಡಿ ಮತ್ತು ಸ್ಕೂಲ್ಗಳಲ್ಲಿ ಅಲ್ಲಿನ ಮಕ್ಕಳನ್ನ ಚೆಕ್ ಮಾಡುವಂಥದ್ದನ್ನು ನಾವು ವರ್ಷದಲ್ಲಿ 2 ಬಾರಿ ನಮ್ಮ ಮೆಡಿಕಲ್ ಆಫೀಸರ್ಸು ಮತ್ತು ಅದ್ರ ಜೊತೆಗೆ RBSK ಡಾಕ್ಟರ್ಸು ಇವರೆಲ್ಲರೂ ಕೂಡ ಹೋಗಿ ನಿಯಮಿತವಾಗಿ ಅವ್ರನ್ನ ಚೆಕಪ್ ಮಾಡುವಂಥದ್ದು. ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅಂಥವ್ರನ್ನ ರೆಫರ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಇವ್ರನ್ನ ಬ್ಲಡ್ ಚೆಕಪ್ ಮಾಡುವಂಥದ್ದು, ಅವರಿಗೆ ಅವಶ್ಯಕತೆ ಇದ್ದರೆ ಟ್ಯಾಬ್ಲೆಟ್ಸ್ನ ನೀಡುವಂಥದ್ದು ಕೂಡ ನಮ್ಮ ಇಲಾಖೆಯ ವತಿಯಿಂದ ಉಚಿತವಾಗಿ ಮಾಡ್ತಾ ಇರುವಂಥದ್ದು ಕಾರ್ಯಕ್ರಮ. ಜೊತೆಗೆ ಏನು ಜಂತುಹುಳು ಕಾರ್ಯಕ್ರಮದ ಅಡಿಯಲ್ಲೂ ಕೂಡ ನಾವು ಈಗ ಎಲ್ಲ ಮಕ್ಕಳಿಗೂ ಎಲ್ಲ ನಮ್ಮ ಅಪ್ ಟು 1 ವರ್ಷದಿಂದ 19 ವರ್ಷದ ಎಲ್ಲ ಅಂದರೆ ಮಕ್ಕಳಿಗಾಗಿರ್ಬೋದು, ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ನಮ್ಮಲ್ಲಿ ಆಲ್ಬೆಂಡಾಜಾಲ್ ಟ್ಯಾಬ್ಲೆಟ್ನ ಕೊಡುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಜೊತೆಗೆ HPV ವ್ಯಾಕ್ಸಿನ್ಸು, ಇದು ಈಗ ಕಳೆದ ಒಂದು 5-6 ತಿಂಗಳಿಂದ ನಾವು HPV ವ್ಯಾಕ್ಸಿನ್ಸ್ನ ಎಲ್ಲ 19 ವರ್ಷದ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಇದು ತಗೊಳ್ಳೋದ್ರಿಂದ ಏನು ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆನ್ಷನ್ ಮಾಡೋದು ಅಡಿಯಲ್ಲಿ ಈ ಒಂದು ಇಂಜೆಕ್ಷನನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಈಗ 82.55% ಕವರ್ ಆಗಿದೆ. ಅಂದರೆ ನಮಗೆ ಟಾರ್ಗೆಟ್ ಅಂದರೆ ನಮಗೆ ಲಸಿಕೆ ಕೊಟ್ಟಿದ್ದಂಥದ್ದು 3,955 ಲಸಿಕೆ ಬಂದಿತ್ತು. ಅದರಲ್ಲಿ 3,350ಕ್ಕೂ ಹೆಚ್ಚು ಲಸಿಕೆಯನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ. ಇನ್ನೂ ಕೆಲವೊಂದು ಅಂದರೆ HPV ವ್ಯಾಕ್ಸಿನ್ಸ್ನ ನಾವು ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಮನವಿ ಮಾಡೋದೇನಂತ ಅಂದರೆ, ಈ ಒಂದು ಏಜ್ನ ಹೆಣ್ಣುಮಕ್ಕಳು ದಯವಿಟ್ಟು ಮುಂದೆ ಬಂದು ಈ ವ್ಯಾಕ್ಸಿನ್ನ ತಗೊಳ್ಳೋದ್ರಿಂದ ಮುಂದೆ ಅವರು ಫ್ಯೂಚರಲ್ಲಿ ಈ ಒಂದು ಏನು ಸರ್ವೈಕಲ್ ಕ್ಯಾನ್ಸರ್ ಆಗುವಂಥದ್ದನ್ನು ತಡಿಬೋದು ಅಂತ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲಾಖೆಯ ವತಿಯಿಂದ ನಾವು ವಿನಂತಿಯನ್ನು ಕೂಡ ಮಾಡ್ತೇವೆ. ದಯವಿಟ್ಟು ಮುಂದೆ ಬಂದು ಈ ಒಂದು ವ್ಯಾಕ್ಸಿನನ್ನು ತಾವು ಪಡಿಬೇಕು ಅಂತ. ಜೊತೆಗೆ ಕರ್ನಾಟಕ ಮೆದುಳು ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಈ ಒಂದು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ಸ್ ಅಂತ ಮಾಡ್ತಾ ಇದ್ವಿ. ಅದು ಜುಲೈ 23ರಿಂದ ಈ ಒಂದು ಕಾರ್ಯಕ್ರಮ ರನ್ನಿಂಗ್ ಆಗ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಏನಾದರೂ ಸ್ಟ್ರೋಕ್ ಆಗಿ ಬಂದಂಥವ್ರಿಗೆ ತಕ್ಷಣ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು, ಜೊತೆಗೆ ತಜ್ಞ ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಅವ್ರಿಗೇನು ಅಗತ್ಯ ನೆರವನ್ನು ನೀಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಅವರಿಗೆ ಫಿಸಿಯೋಥೆರಪಿ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಕೂಡ
ನಮ್ಮ ಕಡೆಯಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಆ ಫಿಸಿಯೋಥೆರಪಿಯನ್ನು ಕೂಡ ಕೊಡುವಂಥದ್ದನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಕಾರ್ಯಕ್ರಮ ಮೇಯ್ನ್ ಇರುವಂಥದ್ದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ. ಇದರಲ್ಲಿ ಏನಂತ ಅಂದರೆ BPL ಕಾರ್ಡ್ದಾರಿಗೆ ಅಪ್ ಟು 5 ಲಕ್ಷದವರೆಗೂ ಉಚಿತವಾಗಿ ಟ್ರೀಟ್ಮೆಂಟನ್ನು, ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನು ಆಗ್ತದೆ. ಸೊ ಅದರಿಂದ ತಾವು ಯಾರು BPL ಕಾರ್ಡ್ ಇರ್ಬೋದು, ಅವರು BPL ಕಾರ್ಡ್ ಹೋಲ್ಡರ್ಸು ಮತ್ತು ಆಧಾರ್ ಕಾರ್ಡ್ ಇರುವಂಥವ್ರು, ಅಂಥವರು ಆಸ್ಪತ್ರೆಗೆ ಬಂದರೆ ಅಂಥವ್ರಿಗೆ ಈ ಒಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಡಿಯಲ್ಲಿ ಟ್ರೀಟ್ಮೆಂಟು ಉಚಿತವಾಗಿ ಆಗ್ತದೆ. APL ಇದ್ದವ್ರಿಗೆ ಅವರಿಗೆ 30% ಇದರಲ್ಲಿ ಉಚಿತವಾಗಿ ಆಗ್ತದೆ. ಸೊ ಇಷ್ಟು ನಮ್ಮ ಮೇಯ್ನ್ ಇರೋವಂಥದ್ದು. ಈ ಸಲ ಮತ್ತು ಕ್ಷಯರೋಗ ನಮ್ಮಲ್ಲಿ ಇರೋವಂಥದ್ದು 160 ಆನ್ ಹ್ಯಾಂಡ್ ಇದೆ. ಅವರೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನು ತಗೊತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಯಾರಿಗಾರ ಅವಶ್ಯಕತೆ ಇದ್ದರೆ ನ್ಯೂಟ್ರಿಷನ್ ಫುಡ್ ಕೊಡುವಂಥದ್ದು ಕೂಡ ನಮ್ಮ ವತಿಯಿಂದ ಆಗ್ತಾ ಇದೆ. ಮತ್ತು ಅಂಧತ್ವ ನಿವಾರಣೆ ಅಡಿಯಲ್ಲಿ ಉಚಿತವಾಗಿ ಕ್ಯಾಟ್ರಾಕ್ಟ್ ಆಪರೇಷನ್ NGOಸ್ ಜೊತೆ ಸಹಕಾರ ಕೋರಿ, ಜೊತೆಗೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಏನು ನಮ್ಮದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರ್ಬೋದು, ತಾಲೂಕು ಹಾಸ್ಪಿಟಲ್ ಕೂಡ ಈ ಒಂದು ಅಂಧತ್ವ ನಿವಾರಣಾ ಕಾರ್ಯಕ್ರಮದ ಅಡಿಯಲ್ಲಿ ಕಣ್ಣಿನ ಪೊರೆ ಆಪರೇಷನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ನಾವು ತಮ್ಮೆಲ್ಲರ ಸಾರ್ವಜನಿಕರಿಗೆ ವಿನಂತಿಯನ್ನು ಇಲಾಖೆಯಿಂದ ಮಾಡೋದೇನಂತಂದರೆ, ಈಗ ಮಳೆ ಬರ್ತಾ ಇರೋದ್ರಿಂದ ಈ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ನೀರು ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊಳ್ಳೆ ಉತ್ಪತ್ತಿ ತಾಣಗಳು ಜಾಸ್ತಿ ಆಗ್ತದೆ. ಅದರಿಂದ ನಾವು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲೂ ಕೂಡ ನೀರು ನಿಲ್ಲಬಾರ್ದು. ಜೊತೆಗೆ ಇದು ಚಿಪ್ಸ್ ಇರ್ಬೋದು, ಪ್ಲಾಸ್ಟಿಕ್ ಲೋಟ ಇರ್ಬೋದು, ಅಂಥ ಕಡೆ ನೀರು ಏನಾದರೂ ಕಲೆಕ್ಷನ್ ಆದರೆ ಅಲ್ಲಿ ಈ ಒಂದು ಸೊಳ್ಳೆಗಳು ಉತ್ಪತ್ತಿ ಆಗುವಂಥದ್ದು ಜಾಸ್ತಿ ಇರೋದ್ರಿಂದ ತಾವೆಲ್ಲರೂ ಕೂಡ ಸ್ವಚ್ಛವಾದಂಥ ಮತ್ತು ಸ್ವಚ್ಛವಾದ ಪರಿಸರವನ್ನು ಇಟ್ಕೋಬೇಕು. ಮನೆ ಸುತ್ತ ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ಮನೆಯಲ್ಲಿ ಏನಾದರೂ ನೀರು ಸಂಗ್ರಹಣೆ ಮಾಡಿ ತುಂಬ ದಿವಸದಿಂದ ಇಟ್ಟಿದ್ರೆ ಅದನ್ನು ವಾರದಲ್ಲಿ 2 ಬಾರಿ ಅದನ್ನು ರಿಮೂವ್ ಮಾಡುವಂಥದ್ದು, ಅದನ್ನು ಡ್ರೈ ಮಾಡಿದ್ಮೇಲೆ ಮತ್ತೆ ನೀರು ತುಂಬಿಸೋವಂಥದ್ದನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಜೊತೆಗೆ ACs ಇದಿರ್ಬೋದು, ಯಾವುದಾದ್ರೂ ಸಣ್ಣ ಕಂಟೈನರಲ್ಲಿ ಏನಾದರೂ ನೀರಿದ್ದರೆ ಅಂಥದ್ದನ್ನು ಪರೀಕ್ಷೆ ಮಾಡಿ ಎಲ್ಲೂ ಕೂಡ ಸೊಳ್ಳೆ ತಾಣಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ನಾಶ ಮಾಡಬೇಕು. ಯಾಕಂದರೆ ಈ ಒಂದು ಸೊಳ್ಳೆಗಳು ಹಗಲಿನೊತ್ತು ಕಚ್ಚುವಂಥ ಸೊಳ್ಳೆ ಆಗಿರೋದ್ರಿಂದ ಡೆಂಗು ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸುರಕ್ಷಿತವಾಗಿ ಇರಬೇಕು ಅಂತ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರೂ ಕೂಡ ಸಹಕಾರವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.